ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುಲೇಪೇಟ್ ನಿಡುಗುಂದ ಮಹಾಶಕ್ತಿ ಕೇಂದ್ರದಲ್ಲಿ ಇಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಸಮಾವೇಶ ಜರುಗಿತು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಒಂದಾಗಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿರುವುದರಿಂದ ಈ ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ 28 ಕ್ಷೇತ್ರಗಳಲ್ಲಿ ಎನ್ಡಿಎ ಒಕ್ಕೂಟ ಜಯ ಸಾಧಿಸಿ HD ಕುಮಾರಸ್ವಾಮಿ ಮತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಖಚಿತ ಎಂದು ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಭವಿಷ್ಯ ನುಡಿದರು. ಅವರು ಸೇಡಂ ವಿಧಾನಸಭಾ ಕ್ಷೇತ್ರದ ಸುಲೇಪೇಟ್ನ ಮಹಾಂತೇಶ್ವರ ಸಾಂಸ್ಕೃತಿಕ ಭವನದಲ್ಲಿ ಏಪ್ರಿಲ್ 6ರ ಶನಿವಾರದಂದು ನಡೆದ ಸುಲೇಪೇಟ್ ನಿಡುಗುಂದ ಮಹಾಶಕ್ತಿ ಕೇಂದ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳಿಗೆ ಈಗ ಮೋದಿ ಅವರೇ ಚಿಹ್ನೆಯಾಗಿದ್ದು, ಮಂಡ್ಯ, ಕೋಲಾರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಕಮಲವನ್ನು ಮರೆತು ತೆನೆ ಹೊತ್ತ ಮಹಿಳೆಗೆ ಮತ ಹಾಕುವುದು ಹಾಗೂ ಉಳಿದ ಕಡೆಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ತೆನೆ ಹೊತ್ತ ಮಹಿಳೆಯ ಚಿಹ್ನೆಯನ್ನು ಮರೆತು ಬಿಜೆಪಿಯ ಕಮಲದ ಚಿಹ್ನೆಗೆ ಮತ ನೀಡಿ ಪ್ರಚಂಡ ಬಹುಮತದಿಂದ 28 ಕ್ಷೇತ್ರಗಳನ್ನು ಗೆಲ್ಲಲು ಸಜ್ಜಾಗಿದ್ದಾರೆ. ಎರಡೂ ಪಕ್ಷಗಳಿಗೆ ಈಗ ಚಿಹ್ನೆ ಮೋದಿ ಮಾತ್ರ ಎಂದು ಅವರು ಹೇಳಿದರು. ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಿಯನ್ನಾಗಿಸಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅವರ ಜೊತೆ ಕುಮಾರಣ್ಣ ಮತ್ತು ಜಾಧವಣ್ಣ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿ ಕೇಂದ್ರ ಸಚಿವರಾಗಲಿದ್ದಾರೆ. ಆ ಮೂಲಕ ಕರ್ನಾಟಕದಲ್ಲಿ ಅದ್ಭುತವಾದ ಅಭಿವೃದ್ಧಿಯ ಹೊಸ ಶಕೆ ಪ್ರಾರಂಭವಾಗಲಿದೆ ಎಂದು ತೇಲ್ಕೂರ್ ಹೇಳಿದರು. ಕಾಂಗ್ರೆಸ್ ಪಕ್ಷವು 65 ವರ್ಷಗಳ ಕಾಲ ಆಡಳಿತ ನಡೆಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಯಾಕೆ ಹಿಂದುಳಿದಿದೆ ಎಂಬುದಕ್ಕೆ ಕಾಂಗ್ರೆಸ್ ಉತ್ತರ ನೀಡಲಿ. 371ನೇ ಜೆ ವಿಧಿ ನಾವೇ ಜಾರಿ ಮಾಡಿರುವುದಾಗಿ ಲಾಭ ಗಿಟ್ಟಿಸಲು ಪ್ರಯತ್ನಿಸುವ ಕಾಂಗ್ರೆಸ್ಗೆ ಮಹಾನ್ ನಾಯಕರಾದ ವೈಜನಾಥ್ ಪಾಟೀಲರ ಕೊಡುಗೆಯನ್ನು ಮಾತ್ರ ಮರೆತಿದ್ದಾರೆ ಎಂದು ಟೀಕಿಸಿದರು. ಕಾಂಗ್ರೆಸ್ಸಿನವರು ಇಷ್ಟು ವರ್ಷಗಳ ತನಕ ರೀಲ್ ಮಾತ್ರ ಬಿಟ್ಟಿದ್ದಾರೆ. ಆದರೆ ಬೆಂಗಳೂರಿಗೆ ವಂದೇ ಭಾರತ್ ಸೇರಿದಂತೆ 2 ರೈಲು ಬಿಟ್ಟವರು ಡಾಕ್ಟರ್ ಉಮೇಶ್ ಜಾಧವ್. ಕಲಬುರಗಿ ಲೋಕಸಭಾ ಸದಸ್ಯರು ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸುವ ಕಾಂಗ್ರೆಸ್ನವರಿಗೆ ಇಲ್ಲಿ ಆರಂಭಗೊಂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಕಾಣುತ್ತಿಲ್ಲವೇ? ಚಿಂಚೋಳಿಯಲ್ಲಿ ಸಕ್ಕರೆ ಕಾರ್ಖಾನೆ, ಅಫ್ಜಲ್ಪುರ ಜೇವರ್ಗಿಯ ನಡುವೆ 71 ಕಿಲೋಮೀಟರ್, ಸೂರತ್ ಚೆನ್ನೈವರೆಗಿನ ಭಾರತಮಾಲಾ ರಸ್ತೆ 10,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಬುರಗಿಯಲ್ಲಿ ಮೆಗಾ ಜವಳಿ ಪಾರ್ಕ್ ನಿರ್ಮಾಣಗೊಳ್ಳಲಿದ್ದು, ಈಗಾಗಲೇ ಕೇಂದ್ರ ಸರ್ಕಾರವು 1,000 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿದೆ. ಕೊರೋನಾ ಸಂದರ್ಭದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಜೀವದ ಹಂಗು ತೊರೆದು ಕೊರೋನಾ ರೋಗಿಗಳ ಸೇವೆಗೆ ತನ್ನನ್ನು ಮುಡುಪಾಗಿಟ್ಟ ಮಹಾತ್ಮರಾಗಿದ್ದಾರೆ. ಜನಸಾಮಾನ್ಯರ ಎಂಪಿಯಾಗಿ ಜನಪ್ರಿಯತೆ ಪಡೆದಿದ್ದಾರೆ. ಈ ಹಿಂದಿನ ಲೋಕಸಭಾ ಸದಸ್ಯರು ಜನಸಾಮಾನ್ಯರ ಕೈಗೆ ಸಿಗುತ್ತಿರಲಿಲ್ಲ. ಆದರೆ ಜಾಧವ್ ಅವರ ಮನೆಯಲ್ಲಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಭೇಟಿ ಮಾಡಿ ಮಾತನಾಡುವ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ ಎಂದು ತೇಲ್ಕೂರ್ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವ ನಾಯಕನಾಗಿ ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಅವರ ಕೆಲಸ ಕಾರ್ಯಗಳನ್ನು ನೋಡಿ ಜೆಡಿಎಸ್ನ ಮಹಾನ್ ನಾಯಕರಾದ ದೇವೇಗೌಡ ಅವರು ಸಖ್ಯ ಬೆಳೆಸಿ ಇಂದು ದೊಡ್ಡ ರಾಷ್ಟ್ರ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಹೇಳಿದರು. ಸುಲೇಪೇಟ್ನಲ್ಲಿ ಶನಿವಾರ ನಡೆದ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಈ ಇಬ್ಬರು ಮಹಾನ್ ನಾಯಕರು ಒಟ್ಟು ಸೇರಿರುವುದರಿಂದ ರಾಜ್ಯದ ರಾಜಕೀಯದಲ್ಲಿ ಅದ್ಭುತ ಬದಲಾವಣೆಯಾಗಲಿದೆ. ಮೋದಿಯವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು
ಜೆಡಿಎಸ್ ಪಕ್ಷವು ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಇದರಿಂದಾಗಿ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲೂ ಬಿಜೆಪಿ ಜೆಡಿಎಸ್ ಜಯ ಖಚಿತ ಎಂದರು. ನಮ್ಮ ಭವಿಷ್ಯದ ಬಾಳಿಗೆ ಮತ್ತು ನಾವು ಭಾರತೀಯರಾಗಿ ನಮ್ಮ ನೆಲದಲ್ಲಿ ಉಸಿರಾಡಬೇಕಾದರೆ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕಿದೆ. ದೇಶದ ರಕ್ಷಣೆ ಮಾಡಲು ಮತ್ತು ಅಖಂಡತೆಯನ್ನು ಉಳಿಸಲು ಮೋದಿಯವರನ್ನು ಬೆಂಬಲಿಸುವುದು ಅನಿವಾರ್ಯ ಎಂದು ಹೇಳಿದರು. ಅದಕ್ಕಾಗಿ ತೆನೆ ಹೊತ್ತ ಮಹಿಳೆ ಚಿಹ್ನೆಯೊಂದಿಗೆ ಕಮಲದ ಗುರುತು ರಾಜ್ಯದಲ್ಲಿ ಜನಮೆಚ್ಚುಗೆ ಪಡೆದು ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಯಿಂದ ಬಿಜೆಪಿಗೆ ಹೆಚ್ಚಿನ ಬಲ ಬಂದಿದ್ದು ದೇಶಕ್ಕೆ ನರೇಂದ್ರ ಮೋದಿಯವರು ಅನಿವಾರ್ಯ ಎಂದು ಮನಗೊಂಡು ಹಿರಿಯ ನಾಯಕರಾದ ಮಾಜಿ ಪ್ರಧಾನಿ ದೇವೇಗೌಡ ಅವರು ಬೆಂಬಲ ವ್ಯಕ್ತಪಡಿಸಿರುವುದರಿಂದ ಬಿಜೆಪಿಗೆ ಆನೆಬಲ ಬಂದಂತಾಗಿದೆ ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಕಾಂಗ್ರೆಸ್ಸಿನವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. 60 ವರ್ಷಗಳ ನಂತರ ಕಾಂಗ್ರೆಸ್ ಆಡಳಿತ ಮಾಡಿದವರು ಕೈ ಚಾಚುವ ಮತ್ತು ಭಿಕ್ಷೆ ಬೇಡುವುದನ್ನು ಹಾಗೆ ಉಳಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಕಲಬುರಗಿಯಲ್ಲಿ ಮೆಗಾ ಜವಳಿ ಪಾರ್ಕ್, ಚಿಂಚೋಳಿಯಲ್ಲಿ ಸಕ್ಕರೆ ಕಾರ್ಖಾನೆ, ಭಾರತಮಾಲಾ ರಸ್ತೆ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರೂ ಕಾಂಗ್ರೆಸ್ಸಿನ ಕಣ್ಣಿಗೆ ಅಭಿವೃದ್ಧಿಯು ಕಾಣುತ್ತಿಲ್ಲ. ಜಾಧವ್ ಎಲ್ಲಿದ್ದಾರೆ ಎಂದು ಪ್ರಶ್ನಿಸುವವರಿಗೆ ಗಡಿಕೇಶ್ವರದಲ್ಲಿ ಭೂಕಂಪ ಸಂಭವಿಸಿದಾಗ ರಾತ್ರಿ ಗ್ರಾಮದಲ್ಲೇ ಮಲಗಿದ್ದೆ. ಕೊರೋನಾ ಸಂದರ್ಭದಲ್ಲಿ ನಾಗರಿಕರ ಜೀವ ರಕ್ಷಣೆಗಾಗಿ ಔಷಧಿ, ಆಮ್ಲಜನಕ, ವಿಶೇಷ ಸೌಲಭ್ಯ ಕಲ್ಪಿಸುವಲ್ಲಿ ನಿರತನಾಗಿದ್ದೆ. ಕಾಂಗ್ರೆಸ್ ನಾಯಕರು ಮಾತ್ರ ನಾಪತ್ತೆಯಾಗಿದ್ದರು ಎಂದು ಜಾಧವ್ ಟಾಂಗ್ ಕೊಟ್ಟರು. ಕಲಬುರಗಿಯಲ್ಲಿ ಇಎಸ್ಐ ಆಸ್ಪತ್ರೆಯನ್ನು 1800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಗ್ರೆಸ್ ನಿರ್ಮಾಣ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೇವಲ 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಸಂಸತ್ ಭವನವನ್ನು ನಿರ್ಮಾಣ ಮಾಡಿ 2 ವರ್ಷದಲ್ಲಿ ಮುಗಿಸಿದ್ದಾರೆ. ಇದು ಮೋದಿ ಆಡಳಿತದ ಪಾರದರ್ಶಕ ಕ್ರಮ ಎಂದು ಹೇಳಿದರು. ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಿಯಾಗಿಸಲು ಜನತೆ ಆಶೀರ್ವಾದ ಮಾಡಬೇಕು ಮತ್ತು ಕಲಬುರಗಿಯಲ್ಲಿ ಬಿಜೆಪಿಯನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಲು ಜನತೆ ನಿರ್ಧರಿಸಬೇಕು ಎಂದು ಜಾಧವ್ ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅವಣ್ಣ ಮ್ಯಾಕೇರಿ, ವಿಷ್ಣು ಬಸಾಡೆ, ಸಿದ್ದು ಬಾನಾರ್, ತಿರುಪತಿ ಸಾಹುಕಾರ್, ಪರ್ವತರೆಡ್ಡಿ ಪಾಟೀಲ್, ಶರಣು ಮೆಡಿಕಲ್, ಶಿವಕುಮಾರ್ ಸ್ವಂತ್, ಮಾಣಿಕ್ರಾವ್ ಗುಲುಗುಂಜ್, ಗೌತಮ್ ಪಾಟೀಲ್, ನಾಗಪ್ಪ ಕೊಳ್ಳಿ, ಗೋಪಾಲರಾವ್ ಕಟ್ಟಿಮನಿ, ಕೆಎಂ ಬಾರಿ, ಚಿತ್ರಶೇಖರ್ ಪಾಟೀಲ್, ಶಿವಶರಣಪ್ಪ ಕಂಬಾರ್, ಮುಕುಂದ ದೇಶಪಾಂಡೆ, ಶರೀಫ್ ಕೋಹಿನೂರ್, ಅಂಬರೀಶ್ ಗೋನಿ, ಸುರೇಶ್ ವೈಜರಾಜ್, ಮಹೇಶ್ ಬೆಳಮಗಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಾಮದೇವ್ ಪೊಲೀಸ್ ಪಾಟೀಲ್ ಧನ್ಯವಾದವಿತ್ತರು. ಭಾರತ್ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಲಬುರಗಿ ವಿಭಾಗ ಮಟ್ಟದ ರಾಜಕೀಯ ಸಮಾವೇಶವು ಕಲಬುರಗಿ ನಗರದ ಅಂಜುಮನ್ ತರಕಿಯೆ ಉರ್ದು ಹಿಂದ್ ಸಭಾಂಗಣದಲ್ಲಿ ಜರುಗಿತು. ಭಾರತ್ ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿ ವಿಭಾಗ ಮಟ್ಟದ ರಾಜಕೀಯ ಸಮಾವೇಶವು ದಿನಾಂಕ 6ನೇ ಏಪ್ರಿಲ್ 2024 ಶನಿವಾರದಂದು ಬೆಳಗ್ಗೆ 11 ಗಂಟೆಯಿಂದ ಕಲಬುರಗಿ ನಗರದ ಕೆಬಿಎನ್ ಆಸ್ಪತ್ರೆ ಎದುರುಗಡೆ ಇರುವ ಅಂಜುಮನ್ ತರಕಿಯೆ ಉರ್ದು ಹಿಂದ್ ಸಂಸ್ಥೆಯ ಖಾಜಾ ಬಂದಾ ಐವಾನೆ ಉರ್ದು ಸಭಾಂಗಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕದ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಸಾತಿ ಸುಂದರೇಶ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಕಲಬುರಗಿ ಮತ್ತು ಯಾದಗಿರಿಯ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಸಿಪಿಐಎಂ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಕೆ ನೀಲಾ, ಅಂಜುಮನ್ ತರಕಿಯೆ ಉರ್ದು ಹಿಂದ್ನ ಅಧ್ಯಕ್ಷರಾದ ಡಾಕ್ಟರ್ ಪೀರ್ಜಾದಾ ಫಹೀಮುದ್ದೀನ್, ಕಲಬುರಗಿಯ ಹಿರಿಯ ನ್ಯಾಯವಾದಿಗಳಾದ ಅಡ್ವೊಕೇಟ್ ಪಿ ವಿಲಾಸ್ ಕುಮಾರ್, ಸಿಪಿಐ ರಾಜ್ಯ ಮಂಡಳಿಯ ಸದಸ್ಯರಾದ ಕಾಮ್ರೇಡ್ ಮೌಲಾ ಮುಲ್ಲಾ, ಆಮ್ ಆದ್ಮಿ ಪಕ್ಷ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಜಿ ಮಲ್ಕಪಗೋಳ್ ಹಾಗೂ ಸಿಪಿಐ ಹಿರಿಯ ಮುಖಂಡರಾದ ಕಾಮ್ರೇಡ್ ಪದ್ಮಾಕರ್ ಜಾನಿಬ್ ಆಗಮಿಸಿದ್ದರು. ಅತಿಥಿಗಳಾಗಿ ಸಿಪಿಐ ಬೀದರ್ನ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಅಲಿ ಅಹಮದ್ ಖಾನ್, ಎಐಟಿಯುಸಿ ಜಿಲ್ಲಾಧ್ಯಕ್ಷ ಹಾಗೂ ಸಿಪಿಐ ಖಜಾಂಚಿ ಕಾಮ್ರೇಡ್ ಎಚ್ಎಸ್ ಪತ್ಕಿ, ಸಿಪಿಐ ರಾಯಚೂರಿನ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಚಂದ್ರಶೇಖರ್ ಕ್ಯಾತನಟ್ಟಿ, ಕಲಬುರಗಿಯ ಜಿಲ್ಲಾ ಸಹ ಕಾರ್ಯದರ್ಶಿ ಕಾಮ್ರೇಡ್ ಪದ್ಮಾವತಿ ಮಾಲಿ ಪಾಟೀಲ್ ಹಾಗೂ ಎಐಕೆಎಸ್ ಕಲಬುರಗಿಯ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಭೀಮಾಶಂಕರ್ ಮಾಡ್ಯಾಳ್ ಆಗಮಿಸಿದ್ದರು. ತಾಲೂಕಾ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಭೀಮರಾಯ ಮುದಬಸಪ್ಪಗೋಳ್ ಯಡ್ರಾಮಿ, ಕಾಮ್ರೇಡ್ ಶರಣಬಸಪ್ಪ ಗಣಜಲ್ಖೇಡ್ ಕಲಬುರಗಿ ತಾಲೂಕು ಆಗಮಿಸಿದ್ದರು. ಸಾಮೂಹಿಕ ಸಂಘಟನೆಯ ಮುಖಂಡರುಗಳಾದ ಕಾಮ್ರೇಡ್ ಕಲ್ಯಾಣಿ ತುಕ್ಕಾಣಿ ಭಾರತೀಯ ಜನಕಲಾ ಸಮಿತಿ, ಕಾಮ್ರೇಡ್ ಶಿವಲಿಂಗಮ್ಮ ಲೆಂಗ್ಟೇಕರ್ ಎನ್ಎಫ್ಐಡಬ್ಲ್ಯೂ, ಕಾಮ್ರೇಡ್ ಸಾಜಿದ್ ಅಹಮದ್ ಬಿಕೆಎಂಯು ಹಾಗೂ ಕಾಮ್ರೇಡ್ ಭೀಮರಾಯ ಕದಲಾಪುರ ಶಹಾಪುರ್ ಇವರು ಆಗಮಿಸಿದ್ದರು. ತಮ್ಮೆಲ್ಲರಿಗೂ ಗೊತ್ತು, ಕಳೆದ 10 ವರ್ಷಗಳಲ್ಲಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ 10 ವರ್ಷದ ಅವಧಿನಲ್ಲಿ ಅವರು ಕೊಟ್ಟಂತ ಭರವಸೆಗಳೇನು, ಅದನ್ನು ಎಷ್ಟು ಈಡೇರಿಕೆ ಆಗಿದೆ, ಎಷ್ಟು ಈಡೇರಿಕೆ ಆಗಿಲ್ಲ, ಏತಕ್ಕಾಗಿ ಬಿಜೆಪಿಯನ್ನು ಸೋಲಿಸಬೇಕು, ಇದಿಷ್ಟೇ ಸಮಾವೇಶದ ಮುಖ್ಯ ಉದ್ದೇಶ. ಅದಕ್ಕೆ ಆ ಕಾರಣಕ್ಕಾಗಿ ಕಮ್ಯುನಿಸ್ಟ್ ಪಾರ್ಟಿಯವರು ನಾವು ಇವತ್ತು ಒಂದು ಕಿರುಹೊತ್ತಿಗೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಬಹುಶಃ ರಾಜ್ಯದಲ್ಲೇ ಮೊಟ್ಟ ಮೊದಲ ಕಿರುಹೊತ್ತಿಗೆ ಇದು. ಈ ಥರದ
ಒಂದು ಜೇಬಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥ ಅಥವಾ ಬಿಜೆಪಿಯವರು ಏನೇನು ಸುಳ್ಳು ಹೇಳಿದ್ರು ಅದಕ್ಕೆ ಕೆಲಸ ಮಾಡಿದ್ರು ಅನ್ನತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕಿರುಹೊತ್ತಿಗೆಯನ್ನ ಇವತ್ತು ನಾವು ನಿನ್ನೆ ಬಿಡುಗಡೆ ಮಾಡಿದ್ದೀವಿ, ಮತ್ತೊಮ್ಮೆ ಇವತ್ತು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಈ ಕಿರುಹೊತ್ತಿಗೆಯಲ್ಲಿರೋದನ್ನ ಅಂಶಗಳನ್ನ ಅರ್ಥ ಮಾಡಿಕೊಂಡ್ರೆ ಈ 10 ವರ್ಷಗಳ ಅವಧಿನಲ್ಲಿ ಬಿಜೆಪಿ ಸರ್ಕಾರ ಎಷ್ಟು ಜನವಿರೋಧಿಯಾಗಿದೆ, ಎಷ್ಟು ದಲಿತರ ವಿರೋಧಿಯಾಗಿದೆ, ಎಷ್ಟು ರೈತರ ವಿರೋಧಿಯಾಗಿದೆ, ಎಷ್ಟು ಬಡವರ ವಿರೋಧಿಯಾಗಿದೆ ಅಂತಕ್ಕಂಥ ಅಂಶಗಳನ್ನ ಈ ಪುಸ್ತಕದಲ್ಲಿ ಸಂಪೂರ್ಣವಾಗಿದೆ. ತಾವೆಲ್ಲ ಓದಬೇಕು ಮತ್ತು ಇದನ್ನ ಓದಿಸಬೇಕು ಮತ್ತು ಇದನ್ನ ಪ್ರಿಂಟ್ ಮಾಡಿ ನಮ್ಮ ಗೆಳೆಯರು ಯಾರು ಪ್ರಿಂಟ್ ಮಾಡಿ ಕೊಟ್ರೆ ಗುಲ್ಬರ್ಗ ಜಿಲ್ಲೆಯ ಪ್ರತಿ ಮನೆಗೆ ತಲುಪಿಸಿದ್ರೆ ಬಹುಶಃ ನಿಮಗೆ ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿರಲಿಲ್ಲ. ಅವತ್ತು ಬ್ರಿಟಿಷರನ್ನು ಈ ದೇಶ ಬಿಟ್ಟು ಓಡಿಸ್ತಕ್ಕಂಥ ದೊಡ್ಡ ಸವಾಲಿಗೆ ಎದುರಾಗಿ ನಮ್ಮ ಹಿರಿಯರು ಪ್ರಾಣತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಸಂವಿಧಾನನ ಬದಲಾವಣೆ ಮಾಡ್ತಕ್ಕಂಥ ಪ್ರಸ್ತಾವನೆಯನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರತಕ್ಕಂಥದ್ದನ್ನು ಆಲೋಚನೆ ಮಾಡಿ. ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾಗಿರ್ತಕ್ಕಂಥ ಈ ಸಂವಿಧಾನ ಈ ದೇಶದ ದಲಿತರಿಗೆ, ಆದಿವಾಸಿಗಳಿಗೆ, ಬಡವರಿಗೆ, ಮಹಿಳೆಯರಿಗೆ ಒಂದು ಘನತೆಯ ಬದುಕನ್ನು ಕೊಡೋಕೆ ಸಾಧ್ಯ ಆಗಿದೆ. ಅಂಥ ಒಂದು ಸಂವಿಧಾನವನ್ನು ಬದಲಿಸಬೇಕು ಅಂತಂದ್ರೆ ಆ ಜಾಗಕ್ಕೆ, ಆ ಸಂವಿಧಾನದ ಜಾಗದಲ್ಲಿ ಯಾವ ಸಂವಿಧಾನ ತರಬೇಕು ಅಂತ ಇವರು ಬಯಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಹಾಕೋಬೇಕಾಗ್ತದೆ. ಅವಾಗ ನಮ್ಗೆ ಸ್ಪಷ್ಟ ಆಗ್ತದೆ, RSSನವರು ನಮ್ಮ ದೇಶದ ಸಂವಿಧಾನವನ್ನು ಯಾವತ್ತೂ ಒಪ್ಪಿಲ್ಲ. ಅದರ ಆರ್ಗನೈಸರ್ ಪತ್ರಿಕೆಯಲ್ಲೇ ಬರೆದಿದ್ದಾರೆ, ಅದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾವು ನಮಗೆ ಕೊಡ್ತೀವಿ. ಆನಂತರ ಅವ್ರು ಏನು ನಾವು ರಾಷ್ಟ್ರಧ್ವಜ ಅಂತ ಇವತ್ತು ನಾವೇ ಅನ್ಕೊಂಡಿದೀವಿ, ನಮ್ಮ ರಾಷ್ಟ್ರಧ್ವಜವನ್ನು ಕೂಡ ಒಪ್ಪಿಲ್ಲ. ಅವರು ಬಯಸ್ತಾ ಇದ್ದಂಥ ಸಂವಿಧಾನ ಏನು ಅಂತಂದ್ರೆ ಮನುಸ್ಮೃತಿ ಆಧಾರದಲ್ಲಿರ್ತಕ್ಕಂಥ ಶ್ರೇಣೀಕೃತ ಸಮಾಜದ ವ್ಯವಸ್ಥೆ ಇರ್ತಕ್ಕಂಥ ವಿಚಾರಗಳಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಆಗಬೇಕು ಅಂತಕ್ಕಂಥದ್ದು RSS ಅವರ ಒಂದು ಅಜೆಂಡಾ ಆಗಿದೆ. ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯ ವಿಶ್ವ ಹಿಂದೂ ಪರಿಷತ್ ಮಾಡುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರದ ಅಧ್ಯಕ್ಷರಾದ ಲಿಂಗರಾಜಪ್ಪ ಅಪ್ಪ ಅವರು ಹೇಳಿದ್ದಾರೆ. ಕೇಂದ್ರದಲ್ಲಿ ಹಿಂದೂ ಪರ ಸರ್ಕಾರ ಅಧಿಕಾರಕ್ಕೆ ತರಲು 100% ಮತದಾನ ನಡೆಯುವಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯನಿರ್ವಹಿಸುತ್ತಿದೆ ಎಂದು ವಿಎಚ್ಪಿ ಕರ್ನಾಟಕ ಉತ್ತರ ಪ್ರಾಂತದ ಅಧ್ಯಕ್ಷರಾದ ಲಿಂಗರಾಜಪ್ಪ ಅಪ್ಪ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಂದು ಜಗತ್ತಿನಲ್ಲಿ ಭಾರತ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಎಂದು ಗುರುತಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಮತ್ತಷ್ಟು ಪೂರಕ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಹಿಂದೂ ಪರ ಸರ್ಕಾರ ರಚನೆಯಾಗುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ 153 ತಾಲೂಕುಗಳಲ್ಲಿ ಪರಿಷತ್ತಿನ ಕಾರ್ಯವ್ಯಾಪ್ತಿ ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿವೆ. ಅದರಲ್ಲೂ ಮುಖ್ಯವಾಗಿ ಅವಿಭಕ್ತ ಕುಟುಂಬಗಳನ್ನು ರಕ್ಷಿಸುವ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಸಮಾಜದಲ್ಲಿ ಬೇರು ಬಿಟ್ಟಿರುವ ಅಸ್ಪೃಶ್ಯತೆ ಆಚರಣೆ, ಜಾತೀಯತೆಯನ್ನು ಬೇರು ಮಟ್ಟದಿಂದ ಕಿತ್ತೊಗೆಯುವ ಕೆಲಸವನ್ನು ವಿಎಚ್ಪಿ ಮಾಡುತ್ತಿದೆ. ದೇಶ, ಭಾಷೆ, ಸಂಪ್ರದಾಯ ಮತ್ತು ಸಂಸ್ಕೃತಿಯ ರಕ್ಷಣೆಗೆ ಆದ್ಯತೆ ನೀಡುವುದರೊಂದಿಗೆ ಸ್ವದೇಶಿ ಜೀವನ ಶೈಲಿ ಅನುಸರಿಸುವಂತೆ ಯುವಕರು ಸೇರಿದಂತೆ ದೇಶದ ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಲಿಂಗರಾಜಪ್ಪ ಅಪ್ಪ ಅವರು ಹೇಳಿದ್ದಾರೆ. ತೆರಿಗೆಯಿಂದ ತಪ್ಪಿಸಿಕೊಳ್ಳಲು ವ್ಯಾಪಾರಿಗಳಿಂದ ಬಿಲ್ ಕೇಳದೆ ಇರುವ ದುರಭ್ಯಾಸ ಕೊನೆಗಾಣಿಸಲು ಪೌರತ್ವ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ. ಇಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಭಾರತವನ್ನು ವಿಶ್ವಗುರು ಮಾಡುವ ಪ್ರಾಮಾಣಿಕ ಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು. ವಿಎಚ್ಪಿ ಕರ್ನಾಟಕ ಉತ್ತರ ಪ್ರಾಂತದ ಕಾರ್ಯದರ್ಶಿಗಳಾದ ಶಿವಕುಮಾರ ಬೋಳಶೆಟ್ಟಿ, ವಿಎಚ್ಪಿ ಜಿಲ್ಲಾಧ್ಯಕ್ಷರಾದ ರಾಜು ನವಲದಿ ಹಾಗೂ ಅಶ್ವಿನ್ ಕುಮಾರ್ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸುಮಾರು 60 ವರ್ಷ ಹಿಂದಗಡೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಯಿತು. ಅಧಿನಿಮಿತ್ತವಾಗಿ ನಾವು ಷಷ್ಠಿ ಪೂರ್ತಿ ವರ್ಷ ಕೂಡ ಆಚರಣೆ ಮಾಡ್ತಾಯಿದ್ದೀವಿ. ಈ ವರ್ಷ ಈ ಸಂದರ್ಭದಲ್ಲಿ ಮೊನ್ನೆ ಅಂದರೆ 1ನೇ ತಾರೀಕು ಏಪ್ರಿಲ್ದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಅಲ್ಲಿ ಹುಬ್ಬಳ್ಳಿದಲ್ಲಿ ಮಾಡಿದ್ದೀವಿ. ಅಧಿನಿಮಿತ್ತವಾಗಿ ಕಲಬುರಗಿದಲ್ಲಿ ನಾವು ಮಾಡ್ತಾಯಿದ್ದೀವಿ. ಏನು ವಿಶೇಷಪ್ಪ ಅಂದರೆ ಷಷ್ಠಿ ಪೂರ್ತಿ ವರ್ಷದ ಒಂದು ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ. ಇಡೀ ವರ್ಷ ಜಾರಿಯಲ್ಲಿದೆ. ಎರಡನೇದು, ಈ ಬರೋ ಅಂಥ ಎಲೆಕ್ಷನ್ದಲ್ಲಿ 100% ವೋಟಿಂಗ್ ಆಗಬೇಕು ಅಂತೇಳಿ ನಮ್ಗೆ ಇಚ್ಛೆ ಇಟ್ಕೊಂಡಿದ್ದೀವಿ. ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಾವು ಕರೆ ಕೊಟ್ಟಿದ್ದೀವಿ. ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ತಲುಪಿ ನಮ್ಮ ಒಂದು ವಿಶೇಷ ಏನಪ್ಪ ಅಂದರೆ ಪ್ರತಿಯೊಬ್ಬರು ಈ ವೋಟಿಂಗ್ದಲ್ಲಿ ಭಾಗವಹಿಸಬೇಕು. ಯಾವ ಪಕ್ಷಕ್ಕೂ ಯಾವ ವ್ಯಕ್ತಿಗೂ ನಾವು ಅನ್ನೋಕ್ಕಿಂತ ಮುಂಚೆ ಹಿಂದುತ್ವ ಬಗ್ಗೆ ಯಾರು ಪರಿಪಾಲನೆ ಮಾಡ್ತಾರೆ ಅವರಿಗೆ ನಾವು ವೋಟ್ ಹಾಕೋಕ್ಕೆ ನಾವು ಕೇಳ್ತಾ ಇದ್ದೀವಿ. ಅಲ್ಲಿಂದ ಮೂರನೇದು,
ನಮ್ಮ ಕುಟುಂಬ ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಒಂದು ಕುಟುಂಬ ಇದ್ದಂಗೆ. ಕುಟುಂಬ ಎಲ್ಲ ಒಡೆದು ಹೋಗ್ತಾ ಇದೆ. ಆ ಕುಟುಂಬ ಒಂದಾಗಿ ಮಾಡಬೇಕಂತ ಒಂದು ಕಾರ್ಯಕ್ರಮ ನಾವು ಯೋಜನೆ ಮಾಡಿದ್ದೀವಿ. ಬರೋಂಥ ದಿವಸದಲ್ಲಿ ಅದ್ರ ಬಗ್ಗೆ ನಾವು ಗಮನ ತರ್ತೀವಿ. ಅದಾದ ನಂತರ ಪರಿಸರ ಬಗ್ಗೆ ಇವತ್ತು ನಾವು ಎಲ್ಲರೂ ನೋಡಿದ್ದೀವಿ, ಬಿಸಿಲು ಎಷ್ಟು ಹೆಚ್ಚಿಗೆ ಆಗ್ತಾಯಿದೆ, ಕುಡಿಯ ನೀರಿನ ಕೊರತೆ ಆಗ್ತಾಯಿದೆ. ಇದ್ರ ಬಗ್ಗೆ ನಾವು ಸಮಗ್ರವಾಗಿ ಚಿಂತನೆ ಮಾಡಿ ನಮ್ಮ ಭಾಗದಲ್ಲಿ ಹೆಚ್ಚಿನ ಮರಗಳು ನೆಟ್ಟಿ ಬೆಳೆಸಬೇಕು. ಮತ್ತು ಬರೋಂಥ ಮಳೆಗಾಲದಲ್ಲಿ ಯಾವ ರೀತಿ ನೀರು ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ನೀರನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ಕೂಡ ನಾವು ಮಾಹಿತಿ ಕೊಡ್ತಾಯಿದ್ದೀವಿ. ಅದಾದ ನಂತರ ಇನ್ನೊಂದು ಬರೋದು ಏನಪ್ಪ ಅಂದ್ರೆ CAA ಅಂತ ಹೇಳಿ ಏನು ಜಾರಿಗೆ ಬಂದಿದೆ, ಅದ್ರ ಕೂಡ ನಾವು ಸ್ವಾಗತ ಮಾಡ್ತಿದ್ವಿ. ಅದ್ರ ಬಗ್ಗೆನೂ ನಾವು ನಮ್ಮ ಭಾಗದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಊರಲ್ಲಿ ಈ ಥರ ಇದೆ ಅದ್ರ ಬಗ್ಗೆ ತೊಗೊಂಡು ನಾವು ಮುಂದೆ ಕೇಂದ್ರಕ್ಕೆ ಕಳಿಸ್ಕೊಟ್ಟು ಇದ್ರ ಬಗ್ಗೆ ಅದಕ್ಕೆ ನಾವು ಜನರಿಗೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ ನಾವು ಒಂದು ವಿಶೇಷವಾಗಿ ಈಗ ಸಿಂಧನೂರದಲ್ಲಿ ಇರ್ಬೋದು, ಬಂಗಾಲ್ ಕ್ಯಾಂಪ್ ಅಂತ ಇದೆ, ಅಲ್ಲಿ ಭಾಳಷ್ಟು ಜನರು ಇದ್ದಾರೆ. 73 ಹಿಡ್ಕೊಂಡು 74 ಹಿಡ್ಕೊಂಡು ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಅವರಿಗೆಲ್ಲ ಒಂದು ಒಳ್ಳೆಯ ಥರ ತಿಳಿಸಿ ಅವ್ರಿಗೆ ಏನು ಮಾಡಬೇಕು ಅಂತ ನಾಗರಿಕ ಬಗ್ಗೆ ತಿಳಿಸಿ ಅವ್ರಿಗೊಂದು ವಿಶೇಷವಾಗಿ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ನಾವು ಎಲ್ಲ ನಿರ್ಣಯ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಇವಿಷ್ಟೆಲ್ಲ ಮಾಡಿ ಇದಕ್ಕೆ ಜನರಿಗೆ ತಲುಪಿಸ್ಬೇಕಾದ್ರೆ ಮಾಧ್ಯಮ ಭಾಳ ಮಹತ್ವದ್ದು. ನಿಮ್ಮ ಮುಖಾಂತರ ಜನರಿಗೂ ತಲುಪೋದು ನಮ್ಗೆ ಇಚ್ಛೆ ಇಟ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರೆದಿದ್ವಿ. ಜನಪರ ಹೋರಾಟ ನಿರತ ಎಸ್ಯುಸಿಐಸಿ ಪಕ್ಷದ ಅಭ್ಯರ್ಥಿಯಾದ ಕಾಮ್ರೇಡ್ SM ಶರ್ಮಾ ಅವರನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವ ಸರ್ಕಾರ ಜನರ ಕೆಂಗಣಿಗೆ ಗುರಿಯಾಗಿರುವ ಬಂಡವಾಳಶಾಹಿ ಪಕ್ಷಗಳು ಹೊಸ ಮುಖಗಳೊಂದಿಗೆ ಮತ್ತೆ ಜನರ ಬಳಿ ಬರುತ್ತಿವೆ. ಇನ್ನೊಂದೆಡೆ ದುಡಿಯುವ ವರ್ಗ ಜನಪರ ಕಾರ್ಮಿಕರ ಸಮಸ್ಯೆಗಳನ್ನು ಹೊತ್ತುಕೊಂಡು ಹೋರಾಟ ಮಾಡುತ್ತಿರುವ ಎಸ್ಯುಸಿಐಸಿ ಪಕ್ಷವು ದೇಶದ 151 ಕ್ಷೇತ್ರಗಳಲ್ಲಿ ಮತ್ತು ರಾಜ್ಯದ 19 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲು ನಿರ್ಧರಿಸಿದೆ ಎಂದು ಎಸ್ಯುಸಿಐಸಿ ಕರ್ನಾಟಕ ಸೆಕ್ರೆಟೇರಿಯೇಟ್ ಸದಸ್ಯರಾದ ಎಂ ಶಶಿಧರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಕಳೆದ 30 ವರ್ಷಗಳಿಂದ ಕಲಬುರಗಿಯಲ್ಲಿ ಜನರಿಗಾಗಿ ಹೋರಾಟ ಮಾಡುತ್ತಿರುವ ಎಸ್ಯುಸಿಐಸಿ ಪಕ್ಷದ ಅಭ್ಯರ್ಥಿಯನ್ನಾಗಿ SM ಶರ್ಮಾ ಅವರನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಆದ್ದರಿಂದ ಜನಪರವಾಗಿ ಹೋರಾಟ ಮಾಡುವ ಪಕ್ಷಕ್ಕೆ ಜನಮನ್ನಣೆ ನೀಡಬೇಕು ಎಂದು ಅವರು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಎಸ್ಯುಸಿಐಸಿ ಪಕ್ಷದ ಜಿಲ್ಲಾ ಸಮಿತಿಯ ಹಿರಿಯ ಸದಸ್ಯರಾದ ವಿ ನಾಗಮ್ಮಾಳ್, RK ವೀರಭದ್ರಪ್ಪ, SM ಶರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ SUCI ಕಮ್ಯುನಿಸ್ಟ್ ಪಕ್ಷದಿಂದ ಇಡೀ ದೇಶದಾದ್ಯಂತ 19 ರಾಜ್ಯ ಹಾಗೂ 3 ಕೇಂದ್ರಾಡಳಿತ ಪ್ರದೇಶದಿಂದ ಒಟ್ಟು 151 ಅಭ್ಯರ್ಥಿಗಳನ್ನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಹಾಗೆಯೇ ಕರ್ನಾಟಕದಿಂದ 19 ಜಿಲ್ಲೆಗಳಲ್ಲಿ 19 ಸ್ಪರ್ಧಿಗಳು ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ತಮಗೆಲ್ಲ ತಿಳಿದಿದೆ, ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಸತತವಾಗಿ ಜನರ ಸಮಸ್ಯೆಗಳನ್ನ ತಗೊಂಡು ಇವತ್ತು ಹೋರಾಟ ಮಾಡ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಅನೇಕ ಹೋರಾಟಗಳನ್ನ ಕಟ್ಟಿದೆ. ಸೊ ಅದರಿಂದ ಇದು ಬೇರೆ ರಾಜಕೀಯ ಪಕ್ಷಗಳಿಂದ ಸಂಪೂರ್ಣವಾಗಿ ವಿಭಿನ್ನವಾಗಿರುವಂಥದ್ದು. ಮುಖ್ಯವಾಗಿ ಯಾರು ಈ ಒಂದು ಚುನಾವಣೆಗೆ ನಿಂತ್ಕೋತಾ ಇದ್ದಾರೆ, ದೊಡ್ಡ ಪಕ್ಷಗಳು ಅಂತ ಕರ್ಕೋತಾರೆ, BJP ಆಗಲಿ, ಕಾಂಗ್ರೆಸ್ ಆಗಲಿ ಅಥವಾ ಇನ್ನಿತರೆ ಪಕ್ಷಗಳಾಗಲಿ, ಅವರು ಯಾವ ದಂಧೆಗಳಲ್ಲಿ ತೊಡಗಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇತ್ತೀಚೆಗಿನ ರಾಜಕೀಯ ಬಾಂಡಲ್ಲಿ ಏನು ಸುಪ್ರೀಂ ಕೋರ್ಟು ನಿರ್ದೇಶನದ ಮೇರೆಗೆ ಬಂತು, ಅದರಲ್ಲಿ BJP ಶೇಕಡ 47ರಷ್ಟು ದೇಣಿಗೆನ ಪಡ್ಕೊಂಡಿದೆ. ಅಷ್ಟೇ ಅಲ್ಲ, 2013ರಿಂದ 2023ರ ವೇಳೆಯಲ್ಲಿ ಅವರು ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಒಂದು ದೊಡ್ಡ ದೊಡ್ಡ ಕಂಪನಿಗಳಿಂದ ದೇಣಿಗೆ ಪಡೆದು ಇವತ್ತು ರಾಜಕೀಯಕ್ಕೆ ನಿಂತ್ಕೋತಾ ಇದ್ದಾರೆ. ಹಾಗಾಗಿ
ಈ ಪಕ್ಷಗಳು ಜನಗಳಿಗೆ ಮಾಡೋ ಅಂಥದ್ದು ಏನೂ ಇಲ್ಲ. ಸಂಪೂರ್ಣವಾಗಿ ಶ್ರೀಮಂತ ಕಾರ್ಪೊರೇಟ್ ಪರ ಇದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಂದರೆ ಕೋಮುವಾದ ಸೋಲಿಸಬೇಕು, ಆದ್ದರಿಂದ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ. ಅಲ್ಲಿ ಬರುವಂಥ ಪ್ರಶ್ನೆ, ಇವರು ಜನಪರ ಇದ್ದಾರಾ ಇಲ್ವೋ ಅನ್ನೋದು ಪ್ರಶ್ನೆ ಆಗಬೇಕು. ಆ ಥರ ತಗೊಂಡ್ರೆ 1991 ಇಸ್ವಿನಲ್ಲಿ ಏನು ಖಾಸಗೀಕರಣ ಮಾಡಿದ್ರು, ಅದರಿಂದ ಇವತ್ತು ಇಡೀ ದೇಶ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಮುಖ್ಯವಾಗಿ ಬೆಲೆ ಏರಿಕೆ, ಬಡತನ, ನಿರುದ್ಯೋಗ ತಾಂಡು ಓಡ್ತಾ ಇದೆ. ಜನತೆ ಬದುಕೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ದೆಹಲಿನಲ್ಲಿ 600 ದಿನಗಳಿಗೂ ಹೆಚ್ಚು ಕಾಲ ಕೂತಿದ್ರು ಕೂಡ BJP ಸರ್ಕಾರ ಕ್ಯಾರೆ ಅಂತ ಹೇಳಲಿಲ್ಲ. ಆದರೆ ಅವರೇ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಏನು ಹೇಳಿದರು, ನಾವು ಡಾಕ್ಟರ್ ಸ್ವಾಮಿನಾಥನ್ ವರದಿನ ಜಾರಿಗೊಳಿಸ್ತೀವಿ ಹಾಗೂ ರೈತರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅಧಿಕಾರಕ್ಕೆ ಬಂದು 3 ತಿಂಗಳಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ನಾವು ಇದನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ BJP ಮುಚ್ಚಳಿಕೆ ಬರೆದು ಕೊಟ್ಟರು. ಸೊ ಇದರಿಂದ ಸ್ಪಷ್ಟ ಆಗುತ್ತೆ, ಅವರು ರೈತರ ಪರನೂ ಇಲ್ಲ, ಕಾರ್ಮಿಕರ ಪರನೂ ಇಲ್ಲ, ಬಡಜನರ ಪರನೂ ಇಲ್ಲ ಅಂತ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಮನುವಾದಿ ನೆಲೆಗಳನ್ನ ಜಾರಿ ಮಾಡಲೆಂದು ಟೊಂಕಕಟ್ಟಿ ನಿಂತುಕೊಂಡಿರುವ ಮೋದಿ ಸರ್ಕಾರದ 10 ವರ್ಷಗಳ ಆಡಳಿತದಲ್ಲಿ ಮಹಿಳಾ ವಿರೋಧಿ ನಡೆಗಳನ್ನೇ ಅನುಸರಿಸಿದೆ. ಇಂತಹ ನಖಶಿಖಾಂತ ಬಿಜೆಪಿ ಪಕ್ಷವನ್ನು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ತಡಿಪಾರು ಮಾಡಲು ಜನವಾದಿ ಮಹಿಳಾ ಸಂಘಟನೆ ಹೋರಾಟ ನಡೆಸಲಿದೆ ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ದೇಶ ಇಂದು ಬೇಸಿಗೆ ಬಿಸಿಲಿನ ಝಳದಿಂದ ಮತ್ತು ಲೋಕಸಭೆ ಚುನಾವಣೆಯ ಬೇಗೆಯಿಂದ ತತ್ತರಿಸುತ್ತಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರ್ತಿಯಾದ ಕೆ ನೀಲಾ, ಚಂದಮ್ಮ ಗೋಳ, ಪದ್ಮಿನಿ ಕಿಣಗಿ, ಸುಗಂಧಾ ಮಾವಿನ್ಕರ್ ಹಾಗೂ ಲವಿತ್ರಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.